ಜೈಲಲ್ಲಿರುವ ತಮ್ಮ ಪ್ರಜ್ವಲ್ ರೇವಣ್ಣ ಭೇಟಿಗೆ ಸೂರಜ್ ರೇವಣ್ಣ ಬಂದಿರೋದು ನೋಡಿ. ಅತ್ಯಾಚಾರ ಪ್ರಕರಣದಲ್ಲಿ ಕಳೆದ 2 ತಿಂಗಳಿನಿಂದ ಜೈಲಲ್ಲೇ ಇದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. ಈಗ ತಮ್ಮನನ್ನ ಭೇಟಿಯಾಗೋದಕ್ಕೆ ಅಣ್ಣ ಜೈಲಿಗೆ ಬಂದಿದ್ದಾರೆ. MLC ಸೂರಜ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟಿರೋದು. ಇವತ್ತು ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿದ್ದಾರೆ MLC ಸೂರಜ್. ಇತ್ತೀಚೆಗಷ್ಟೇ ಇದೇ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಿದ್ರು. ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪದ ಅಡಿ ಸೂರಜ್ ಕೂಡ ಜೈಲು ಸೇರಿದ್ರು. ಕೆಲ ದಿನಗಳ ಹಿಂದೆಯಷ್ಟೇ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ, ಹಾಗಾಗಿ ಹೊರಗಡೆ ಇದ್ದಾರೆ. ಇವತ್ತು ತನ್ನ ಸಹೋದರ ಪ್ರಜ್ವಲ್ನನ್ನ ಭೇಟಿ ಮಾಡಿರೋದು ಸೂರಜ್ ರೇವಣ್ಣ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಯೋಗಕ್ಷೇಮ ವಿಚಾರ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ತಮ್ಮನ ಆರೋಗ್ಯ ಹೆಂಗಿದೆ, ಯಾವ ರೀತಿ ಕಾಲ ಕಳೀತಾ ಇದ್ದಾನೆ ಪರಪ್ಪನ ಅಗ್ರಹಾರದಲ್ಲಿ, ಎಲ್ಲವನ್ನ ವಿಚಾರಣೆ ಮಾಡೋದಕ್ಕೆ ಇವತ್ತು ಸೂರಜ್ ರೇವಣ್ಣ ಪರಪ್ಪನ ಅಗ್ರಹಾರಕ್ಕೆ ಬಂದಿರೋದು. ನೋಡಿ, ಗಮನಿಸ್ತಾ ಇದ್ದೀರಾ, ಸರ್ಕಾರದ ಗಾಡಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಇದೆ. ಯಾಕಂದರೆ MLC ಅದೇ ಕಾರಲ್ಲಿ ಪರಪ್ಪನ ಅಗ್ರಹಾರಕ್ಕೆ ವಿಸಿಟ್ ಮಾಡಿರುವಂತಹ ದೃಶ್ಯಾವಳಿಗಳು. ಮಾಧ್ಯಮದವರು ಯಾರಿಗೂ ಕೂಡ ರಿಯಾಕ್ಟ್ ಮಾಡಿಲ್ಲ. ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಒಂದಷ್ಟು ದಿನಗಳ ಕಾಲ ಸೂರಜ್ ರೇವಣ್ಣ ಕೂಡ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರದಲ್ಲೇ ಕಾಲ ಕಳೆದಿದ್ರು. ಮತ್ತೊಂದು ಕಡೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ಪ್ರಜ್ವಲ್ ಏನು 2 ತಿಂಗಳಿನಿಂದ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇದ್ದಾನೆ. ಈಗ ಆತನನ್ನು ಭೇಟಿಯಾಗಿ ಯೋಗಕ್ಷೇಮ ವಿಚಾರಣೆ ಮಾಡೋದಕ್ಕೆ ಇವತ್ತು ಸೂರಜ್ ರೇವಣ್ಣ ಭೇಟಿ ಕೊಟ್ಟಿರೋದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ.